ಕೋಡುಬಳೆ ಅಂದ್ರೆ ಅಡುಕಲೆ. ಜನ್ಸಿ ಪೀಳಿಗೆಯ ಯುವಕರು ಪ್ರಾಮಾಣಿಕರು ಅಂತ ಮೋಹನ್ ಭಾಗವತ್ ಗುಣಗಾನ. ಪ್ರತಿಭಟಿಸಿದವರು ದೇಶದ್ರೋಹಿಗಳಲ್ಲ, ಯುವಕರಿಗೆ ಪ್ರತಿಭಟಿಸುವ ಹಕ್ಕಿದೆ. ಯುವಕರ ಮನಸ್ಸು ಗೆಲ್ಲೋದಕ್ಕೆ ಆರ್ಎಸ್ಎಸ್ ಯತ್ನ. ಈ ಸುದ್ದಿಗಳನ್ನು ನೋಡೋಣ ಜನ್ಸಿ ಆರ್ಎಸ್ಎಸ್ ನ್ಯೂಸ್ ನಲ್ಲಿ. ದೇಶದಲ್ಲಿ ಈಗ ಜೆನ್ಜಿ ಕಿಚ್ಚು ಹಬ್ಬಿದೆ. ಇದರ ಬೆನ್ನಲ್ಲೇ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಜೆನ್ ಆಲ್ಫಾಗಳ ಜೊತೆ ಸಂವಾದ ನಡೆಸುವ ಮೂಲಕ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಮುಂಬೈನ ಪ್ರತಿಷ್ಠಿತ ನೀತಾ ಮುಖೇಶ್ ಅಂಬಾನಿ ಕಲ್ಚರಲ್ ಸೆಂಟ್ರಲ್ ವೇದಿಕೆ ಮೇಲೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಎದುರಿಗೆ ದೇಶದ 100ಕ್ಕೂ ಹೆಚ್ಚು ನಗರಗಳಿಂದ ಬಂದಿದ್ದ ಸುಮಾರು 7,000ಕ್ಕೂ ಹೆಚ್ಚು ಯುವ ಜನತೆ, ಅಂದ್ರೆ 15 ರಿಂದ 19 ವರ್ಷದ ಜೆನ್ ಜಿ ಹಾಗೂ ಜೆನ್ ಆಲ್ಫಾ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇಂಡಿಯನ್ ಇಂಟರ್ನ್ಯಾಷನಲ್ ಮೂವ್ಮೆಂಟ್ ಟು ಯುನೈಟೆಡ್ ನೇಷನ್ಸ್ನ 15ನೇ ವಾರ್ಷಿಕ ಕಾನ್ಫರೆನ್ಸ್ ನಿನ್ನೆ ಮುಂಬೈನಲ್ಲಿ ನಡೆಯಿತು. ಇದರಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸಹಭಾಗಿಯಾಗಿದ್ದರು. ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ವಿದ್ಯಾರ್ಥಿ ಹೋರಾಟಗಳು ಹಾಗೂ ಯುವ ಸಮುದಾಯದಲ್ಲಿ ವ್ಯವಸ್ಥೆಯ ಬಗ್ಗೆ ಇದ್ದ ಅಸಮಾಧಾನದ ಬಗ್ಗೆ ಯುವ ಜನತೆಯ ಜೊತೆ ನೇರ ಸಂವಾದ ನಡೆಸುವುದಕ್ಕೆ ಆರ್ಎಸ್ಎಸ್ ಈ ಹೆಜ್ಜೆ ಇಟ್ಟಿತ್ತು. ಯುವಕರ ಮತ್ತು ಆಡಳಿತ ವ್ಯವಸ್ಥೆಯ ನಡುವಿನ ಅಂತರವನ್ನು ಕಡಿಮೆ ಮಾಡುವುದು ಈ ಭೇಟಿಯ ಅಜೆಂಡಾ ಆಗಿತ್ತು. ಲೀಡರ್ಶಿಪ್ ಯಾನಿ ಟೀಮ್ ವರ್ಕ್ ಚಲಾನ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಜೆನ್ಜಿ ಪೀಳಿಗೆ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ಆಜ್ಞೆ ಪಾಲಿಸುವ ಕಾಲ ಮುಗಿದಿದೆ. ಇವತ್ತಿನ ಯುವಕರು ಪ್ರಶ್ನಿಸುತ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಯುವಕರಿಗೆ ಪ್ರತಿಭಟಿಸುವ ಹಕ್ಕಿದೆ. ಸುಧಾರಣೆಗಾಗಿ ಅವರು ಬೀದಿಗೆ ಇಳಿದ ತಕ್ಷಣ ಅವರನ್ನ ದೇಶದ್ರೋಹಿ ಅಂತ ಕರೀಬಾರದು ಅಂತ ಮೋಹನ್ ಭಾಗವತ್ ಖಡಕ್ ಆಗಿ ಹೇಳಿದ್ದಾರೆ. ಜೆನ್ಜಿ अगर एजिटेशन कर रही तो इंटरनेशनल तो है नहीं, अपने लोग हैं, अपनी नेक्स्ट जनरेशन है. जी सर, इस अपनेपन से डायलॉग का साथ मैंने बोला अपनापन चाहिए, संबंध चाहिए. वो हमारा संबंध है, उसका रिकॉग्निशन चाहिए. कि मुझे लगता है कि ये जो नई पीढ़ी है जेन जी जेन अल्फा, ये अभी जो हमारी एग्जिस्टिंग पीढ़ी है उससे ज़्यादा ऑनेस्ट है. ಒಂದು ವೇಳೆ ಜೆನ್ಜಿ ಯುವಕರು ಪ್ರತಿಭಟನೆ ಮಾಡ್ತಾ ಇದ್ರೆ ಅವರು ಖಂಡಿತ ದೇಶದ್ರೋಹಿಗಳಲ್ಲ. ಅವರು ನಮ್ಮವರೇ ಆಗಿದ್ದಾರೆ ಮತ್ತು ಅವರು ನಮ್ಮ ಮುಂದಿನ ಪೀಳಿಗೆಯಾಗಿದ್ದಾರೆ. ನಮ್ಮ ನಡುವೆ ಆಪ್ತತೆ ಮತ್ತು ಸಂಬಂಧ ಇರಬೇಕು. ಈ ಸಂಬಂಧ ನಮಗಿದೆ ಮತ್ತು ಅದಕ್ಕೆ ಮನ್ನಣೆ ಸಿಗಬೇಕು. ನಮ್ಮ ಈಗಿನ ಪೀಳಿಗೆಗಿಂತ ಈ ಹೊಸ ಪೀಳಿಗೆಯಾದ ಜೆನ್ಜಿ ಮತ್ತು ಜೆನ್ ಆಲ್ಫಾ ಯುವ ಜನತೆಯು ಹೆಚ್ಚು ಪ್ರಾಮಾಣಿಕವಾಗಿದೆ ಅಂತ ನನಗನಿಸ್ತಾ ಇದೆ ಅಂತ ಹೇಳಿದ್ರು. ಇನ್ನು ಶಿಕ್ಷಣ ಅನ್ನೋದು ವ್ಯಾಪಾರ ಅಲ್ಲ. ಶಿಕ್ಷಣಕ್ಕೆ ರಾಷ್ಟ್ರೀಯ ಬಜೆಟ್ನಲ್ಲಿ 6% ಮೀಸಲಿಡಬೇಕು ಎನ್ನುವ ಹಳೆಯ ಬೇಡಿಕೆಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಸಹ ಮೋಹನ್ ಭಾಗವತ್ ಹೇಳಿದ್ದಾರೆ. ಎಲ್ಲರನ್ನೂ ಅಚ್ಚರಿಗೀಡು ಮಾಡಿದ ಮತ್ತೊಂದು ಹೇಳಿಕೆ ಅಂದ್ರೆ LGBT ಸಮುದಾಯವು ನಮ್ಮ ಸಮುದಾಯದ ಅವಿಭಾಜ್ಯ ಅಂಗ. ಸಲಿಂಗ ವಿವಾಹವನ್ನಲ್ಲದಿದ್ದರೂ ಸಲಿಂಗ ಸಹಜೀವನವನ್ನ ಒಪ್ಪಿಕೊಳ್ಳುವ ವ್ಯವಸ್ಥೆ ನಮ್ಮದಾಗಬೇಕು ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. LGBT or whatever, they are all part of the society. Thank you. Which we belong to, है ना? So we have to educate the society first. That is why same-sex marriage don't say that. How these same-sex companions can live together, you have to devise some system. You can form a law for that. ಕೇವಲ ಆಜ್ಞೆ ಮಾಡುವ ಬದಲು ಯುವಕರ ಪ್ರಶ್ನೆಗಳಿಗೆ ತಾರ್ಕಿಕ ಉತ್ತರ ಕೊಡುವ ಮೂಲಕ ಜೆನ್ಜಿ ಮನಸ್ಸು ಗೆಲ್ಲೋದಕ್ಕೆ ಆರ್ಎಸ್ಎಸ್ ಮುಂದಾಗಿದೆ. ಯುವ ಶಕ್ತಿ ಆಕ್ರೋಶಕ್ಕೆ ಮದ್ದರಿಯುವ ಜೊತೆಗೆ ಅವರಲ್ಲಿ ರಾಷ್ಟ್ರ ಪ್ರೇಮ ಹಾಗೂ ಜಾಗತಿಕ ನಾಯಕತ್ವವನ್ನು ಬೆಳೆಸುವ IIMUN ಈ ವೇದಿಕೆ ನಿಜಕ್ಕೂ ಒಂದು ಐತಿಹಾಸಿಕ ಸಂವಾದಕ್ಕೆ ಸಾಕ್ಷಿಯಾಗಿದೆ. ಅಸಮಾನತೆ ಇರುವವರೆಗೂ ಮೀಸಲಾತಿ ಮುಂದುವರಿಯುತ್ತದೆ ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. ಮೀಸಲಾತಿ ಕುರಿತು ಸಂಘದ ನಿಲುವು ಸ್ಪಷ್ಟಪಡಿಸಿದ ಭಾಗವತ್, ಭಾರತದ 1.4 ಬಿಲಿಯನ್ ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು ಜನರು 35 ವರ್ಷಕ್ಕಿಂತ ಕಡಿಮೆ ವಯಸ್ಸವರನ್ನ ಹೊಂದಿದ್ದಾರೆ ಮತ್ತು 2029ರಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯುವ ಹೊತ್ತಿಗೆ ಜೆನ್ಜಿ ಅತಿ ದೊಡ್ಡ ಸಂಖ್ಯೆಯ ಮತದಾರರಾಗಲಿದ್ದಾರೆ. ನೀವು ನನ್ನನ್ನು ಕುರುಡಾಗಿ ನಂಬಲು ಕೇಳಿದರೆ ನಾನು ಜೆನ್ಜಿ ಅನ್ನ ನಂಬುತ್ತೇನೆ ಎಂದು ಭಾಗವತ್ ಜೆನ್ಜಿಗಳನ್ನ ಬೆಂಬಲಿಸುತ್ತಾ ಹೇಳಿದ್ದಾರೆ. ಕೋಡುಬಳೆ ಅಂದ್ರೆ ಅಡುಕಲೆ.